ನಮಸ್ಕಾರ, ನಾನು ಸಿಂಧು. ಇದು ನಮ್ಮನೆ ಕಿಚನ್ನು ಎಷ್ಟು ಮೆಸ್ಸಪ್ ಆಗಿದೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಇದು ನಿನ್ನೆ ದಿನದ ವ್ಲಾಗು. ಮಾರ್ನಿಂಗ್ ಎದ್ದಾಗ ಈ ರೀತಿ ಇತ್ತು ನಮ್ಮನೆ ಕಿಚನ್ನು. ಯಾಕಿಷ್ಟು ಗಲೀಜಾಗಿದೆ ಅನ್ನೋದಾಯಿತು ಅಂದರೆ, ನಾನು ಮೊದಲೇ ಹೇಳ್ದಂಗೆ ಸ್ಟಾಲ್ ಹಾಕಿದ್ದೆ. ಸ್ಟಾಲು ಸಂಡೆಗೆ ಮುಗೀತು. ಮಂಡೇ ಫುಲ್ಲು ಹೇಗಂದರೆ ಅದು ಫುಲ್ ಡಸ್ಟ್ ಇತ್ತು. ಅಲ್ಲಿ ಡಸ್ಟ್ ಇದ್ದಿದ್ದರಿಂದ ವಾಯ್ಸ್ ಎಲ್ಲ ಬ್ಲಾಕ್ ಆದಂಗೆ ತುಂಬ ಟಯರ್ಡ್ ಫೀಲ್ ಆಗ್ತಾಯಿತ್ತು. ಸೊ ಹಾಗಾಗಿ ನಿನ್ನೆ ಏನೂ ಮಾಡಲಿಕ್ಕೆ ಆಗಲಿಲ್ಲ. ಆ್ಯಕ್ಚುಲಿ ಜಸ್ಟ್ ಅಡುಗೆ ಮಾಡ್ಕೊಳ್ಳೋದು, ಊಟ ಮಾಡೋದು ಅಷ್ಟೇ ಮಾಡಿದ್ದಾಯಿತು ನಿನ್ನೆ. ಅದಷ್ಟು ಮಾಡಲಿಕ್ಕೇ ಸಾಕಪ್ಪ ಅನ್ನಂಗೆ ಆಗ್ಬಿಟ್ಟಿತ್ತು. ನೈಟು ಬೇಗ ಮಲ್ಕೊಂಬಿಟ್ಟೆ, ಇದೆಲ್ಲ ಅಲ್ಲಲ್ಲೇ ಬಿಟ್ಟು. ಸೊ ಇವತ್ತು ಮಾರ್ನಿಂಗ್ ಎದ್ಮೇಲೆ ಅನ್ಸುತ್ತಲ್ಲ, ಅದು ಏನಪ್ಪ ಇಷ್ಟು ಗಲೀಜಾಗಿ ಇಟ್ಕೊಂಡಿದ್ದೀನಿ ಎಲ್ಲದನ್ನು ಅಂತ ಹೇಳಿ ಒಂದು ಕಡೆಯಿಂದ ಎಲ್ಲದನ್ನು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇದನ್ನೆಲ್ಲ ನೈಟೇ ಕ್ಲೀನ್ ಮಾಡಿ ಇಟ್ಬಿಟ್ರೆ ಬೆಳಗ್ಗೆ ಒಂದು ಫುಲ್ಲು ಜೋಶ್ ಇರುತ್ತೆ ಕೆಲಸ ಮಾಡಲಿಕ್ಕೆ. ಎಲ್ಲದನ್ನು ನೈಟ್ ಮಾಡದೇ ಇದ್ದಿದ್ದ ಕಾರಣ ಇವತ್ತು ಮಾರ್ನಿಂಗ್ ಎದ್ದು ಮಾಡ್ಕೋತಾ ಇದ್ದೀನಿ. ಟಯರ್ಡ್ನೆಸ್ ಅಂತೂ ಖಂಡಿತವಾಗ್ಲೂ ಇತ್ತು. ಕೆಲಸ ಜಾಸ್ತಿ ಆಯಿತು ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಸಿಕ್ಕಾಪಟ್ಟೆ ಡಸ್ಟ್ ಇತ್ತು. ಆ ಡಸ್ಟನ್ನ ತಡ್ಕೊಳ್ಳಿಕ್ಕೆ ಆಗಲಿಲ್ಲ ನನ್ನ ಕೈಯಲ್ಲಿ ಅಂತಲೇ ಹೇಳ್ಬೋದು. ಈಗಲೂ ಕೂಡ ಗಂಟಲೆಲ್ಲ ನೋವಿದೆ ನನಗೆ. ನನಗೆ ಹಾಗೆ ಬಂದು ಕೆಲಸ ಮಾಡಲಿಕ್ಕೂ ಇಷ್ಟ ಆಗಲ್ಲ. ಸೊ ಫಸ್ಟ್ ಒಂದು ಸಲ ಎಲ್ಲ ಕಿಚನ್ನ ಕ್ಲೀನ್ ಮಾಡ್ಕೊಂಬಿಟ್ರೆ ಒಂದು ಥರದ ಸಮಾಧಾನ. ಸೊ ಹಾಗಾಗಿ ಇವಾಗ ಕಿಚನ್ನ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸ್ಟವ್ವು ಅದು ಏನು ಟೈಲ್ಸು ಎಲ್ಲ ಇದೆಯಲ್ಲ, ಅದೆಲ್ಲ ಒಂದು ಸಲ ಡೀಪ್ ಕ್ಲೀನಿಂಗ್ ಮಾಡಬೇಕು. ಬಟ್ ಇವತ್ತು ನನ್ನ ಮಗನಿಗೆ ಕೂಡ ಸ್ಕೂಲ್ ರಜಾ ಇದ್ದಿದ್ದರಿಂದ ಎಲ್ಲದನ್ನು ಸ್ವಲ್ಪ ಆರಾಮಾಗಿ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ನನಗೆ ಟೈಮ್ ಸಿಕ್ತು. ಸೊ ಫಸ್ಟು ಹೇಳಿದ್ನಲ್ಲ, ಸ್ಟವೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ಬೇಕು. ಸ್ಟವೆಲ್ಲ ಅದು ಹೆಂಗೆ ಅಂದರೆ, ಸ್ಟವ್ವು ಯಾವುದಕ್ಕೆ ಹಾಕಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ನನಗೆ. ಅಷ್ಟು ಟಯರ್ಡ್ನೆಸ್ ಇತ್ತು. ಸೊ ನನಗೆ ಸ್ಟವೆಲ್ಲ ಕ್ಲೀನ್ ಆದಮೇಲೆ ಅದಕ್ಕೆ ಕುಂಕುಮ ಇಟ್ಬಿಟ್ರೆ ಒಂಥರ ಖುಷಿ. ಸೊ ಕುಂಕುಮ ಇಟ್ಟು ಕೈ ಮುಗ್ದು ಇವತ್ತಿನ ಕಿಚನ್ ಇಷ್ಟರ ಮಟ್ಟಿಗೆ ಕ್ಲೀನ್ ಮಾಡಿಕೊಂಡೆ. ಇವಾಗ ಸದ್ಯ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಒಂದು ಕಡೆ ಹಾಲು ಕಾಯಕ್ಕೆ ಇಟ್ಕೊಂಡೆ, ಇನ್ನೊಂದು ಕಡೆ ನೆನ್ನೆ ಸಾಂಬಾರು ಮಿಕ್ಕಿತ್ತಲ್ಲ, ಆ ಸಾಂಬಾರನ್ನ ಬಿಸಿಗಿಟ್ಟಿದ್ದೀನಿ. ನಾನು ಯಾವಾಗಲೂ ಲೆಫ್ಟ್ ಓವರ್ಸ್ ಅವನ್ನ ಬೆಳಗ್ಗೆ ಬಿಡೋದಿಲ್ಲ, ಬಿಸಿ ಮಾಡಿ ಇಡ್ತೀನಿ. ಯಾಕೆ ಅಂತ ಅಂದರೆ, ನನ್ನ ಮಕ್ಕಳು ಒಂದೊಂದು ಸಲ ತಿಂಡಿ ತಿಂತಾರೆ, ಒಂದೊಂದು ಸಲ ಸಾಂಬಾರು ರೈಸು ಕೊಡು ಅಂತಾರೆ, ಇಲ್ಲ ದೋಸೆಗೆ ಸಾಂಬಾರು ಕೊಡು ಅಂತ ಹೇಳ್ತಾರೆ, ಪಲ್ಯ ತಿನ್ನಲ್ಲ. ಈ ಥರದ್ದು ಸ್ವಲ್ಪ ಕಿರಿಕ್ಗಳು ಮಾಡ್ತಾರೆ ಮಕ್ಕಳು. ಹಾಗಾಗಿ ಅದನ್ನು ಸಾಂಬಾರುಗಳನ್ನೆಲ್ಲ ಬಿಸಿ ಮಾಡಿ ಇಟ್ಕೋತಾ ಇದ್ದೀನಿ. ಮತ್ತು ಇನ್ನೊಂದು ಕಡೆ ಬಿಸಿನೀರ ಕುಡಿಯೋದಕ್ಕೆ ಅಂತ ಹೇಳಿ ಬಿಸಿನೀರನ್ನ ಬಿಸಿಗೆ ಇಟ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ದೇಳ್ತಿದ್ದಂಗೆ ನೀರು ಕುಡಿಯೋ ಅಭ್ಯಾಸ ಇದೆ. ಯಾವಾಗ ಕಿಚನ್ ಕ್ಲೀನಾಗಿದ್ದರೆ ಮಾತ್ರ. ನನಗೆ ಕಿಚನ್ ಕ್ಲೀನ್ ಮಾಡ್ದೇ ಬಿಸಿನೀರು ಕಾಯಿಸ್ಕೊಳ್ಳೋಕ್ಕೂ ಇಷ್ಟ ಆಗೋದಿಲ್ಲ. ಅವೆಲ್ಲ ಹೇಳಿದ್ನಲ್ಲ, ಗಂಟಲೆಲ್ಲ ತುಂಬ ನೋವಿತ್ತು ಅಂತ ಹೇಳ್ಬಿಟ್ಟು, ಅದಕ್ಕೆ ಸ್ವಲ್ಪ ಕಷಾಯ ಮಾಡ್ಕೊಳ್ಳೋಣ ಅಂತ ಹೇಳಿ ಕಷಾಯ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದು ಕಡೆ ಬಿಸಿನೀರು ಕುಡಿಯೋ ಅಷ್ಟರೊಳಗಡೆ ಕಷಾಯ ರೆಡಿ ಆಗುತ್ತೆ ಅಂತ ಬಿಸಿನೀರು ಕುಡಿದ್ಬಿಟ್ಟು ಒಂದು ಸಲ ಗಾಗಲ್ಸ್ ಎಲ್ಲ ಮಾಡ್ತಾರಲ್ಲ, ಆ ಥರ ಎಲ್ಲ ಮಾಡಿ ಥ್ರೋಟ್ ಇನ್ಫೆಕ್ಷನ್ ಆಗಿರ್ಬೋದು ಅಂತ ಹೇಳಿ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಅಷ್ಟೇ. ಇದನ್ನೊಂದು ಕಡೆ ಕಷಾಯಕ್ಕೆ ಇಟ್ಟಿದ್ದೀನಿ. ಇನ್ನೊಂದು ಕಡೆ ಇವತ್ತು ಏನು ತಿಂಡಿ ಮಾಡೋದು ಅಂತಲೇ ಡಿಸೈಡ್ ಆಗಿಲ್ಲ ನನಗೆ. ಫಸ್ಟ್ ಆಫ್ ಆಲ್ ಏನು ತಿಂಡಿ ಮಾಡೋಣ ಅನ್ನೋ ಯೋಚನೆಲೇ ದಿನ ಕಳೀತಾ ಇದೆಯೇನೋ ಅನ್ನೋಷ್ಟು ಬೇಜಾರಾಗ್ತಿತ್ತು. ಮತ್ತು ಫ್ರಿಜ್ ತೆಗೆದ್ರೆ ಫ್ರಿಜ್ಜು ಕೂಡ ಎಲ್ಲ ಗಲೀಜಾಗಿತ್ತು. ಏನು ತರಕಾರಿ ಇದೆ ಎಲ್ಲ ಒಂದೊಂದು ಎರಡೆರಡು ಇದೆ, ಅದನ್ನು ನೀಟಾಗಿ ನೋಡ್ಕೊಂಡಿಲ್ಲ. ಒಂದು ವಾರದಿಂದ ಹೋಗೋದು ಬರೋದು ಇದೇ ಕೆಲಸ ಆಗ್ತಿತ್ತಾ. ಸೊ ಬೆಳಕಿಲ್ಲದೆ ಇರೋದ್ರಿಂದ ನನಗೂ ತಿಂಡಿ ಯೋಚನೆ ಬರ್ತಾ ಇಲ್ಲೇನೋ ಅಂತ ಅಂದ್ಕೊಂಡು ಒಂದು ಕಡೆಯಿಂದ ಕಿಟಕಿಗಳನ್ನೂ ತೆಗ್ದು ಒಳ್ಳೆ ಬೆಳಕು ಒಳ್ಳೆ ಗಾಳಿ ಬರಲಿ ಅಂತ ಹೇಳಿ ಈ ಕಡೆ ಕಷಾಯ ಇಟ್ಟಿದ್ನಲ್ಲ, ಆ ಕಷಾಯ ರೆಡಿಯಾಗಿತ್ತು. ಸೊ ಆ ಕಷಾಯನ ಇಲ್ಲಿ ಲೋಟಕ್ಕೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ವೀಡಿಯೋಗಳೆಲ್ಲ ನೋಡಿ ನಾನೊಂದು ಸ್ವಲ್ಪ ಮೇಲಿಂದ ಪೋರ್ ಮಾಡೋಣ ಕಷಾಯನ ಅಂತ ಮಾಡೋಕ್ಕೋದೆ. ಅದೊಂದು ಸ್ವಲ್ಪ ಚೆಲ್ಲಿದೆ ಮತ್ತು ಅದನ್ನು ಕ್ಲೀನ್ ಮಾಡಿಕೊಂಡೆ. ಇವತ್ತಿನ ತಿಂಡಿ ಸ್ಪೆಷಲ್ ಅದೇ. ಏನೇನು ನಮ್ಮ ಮನೆ ತರಕಾರಿಗಳು ಮಿಕ್ಕಿದೆಯಲ್ಲ ಫ್ರಿಜ್ಜಲ್ಲಿ, ಆ ಫ್ರಿಜ್ಜಲ್ಲಿರೋ ತರಕಾರಿ ಎಲ್ಲ ತೆಗೆದು ಅದನ್ನೇ ನಾನಿವತ್ತು ಟಿಫನ್ನಾಗಿ ಏನು ಮಾಡಲಿಕ್ಕೆ ಸಾಧ್ಯ ಅಂತ ಯೋಚನೆ ಮಾಡಿ ಮಾಡ್ತಿದ್ದೀನಿ. ಅದ್ರ ಮಧ್ಯೆ ಕಷಾಯ ಸ್ವಲ್ಪ ಬಿಸಿ ಇತ್ತು, ಬಿಸಿ ತಣ್ಣಗಾಗಲಿ. ಯಾಕಂದರೆ ಸ್ವಲ್ಪ ಬೆಚ್ಚಗಿದ್ದಾಗ ಅದಕ್ಕೆ ಸಾಲ್ಟ್ ಇರ್ಬೋದು ಅಥವಾ ನಿಂಬೆ ರಸ ಈ ಥರದ್ದು ಏನಾರ ಆ್ಯಡ್ ಮಾಡ್ಕೋಬೋದು. ಬಿಸಿಲೇ ಆ್ಯಡ್ ಮಾಡ್ಕೊಳ್ಳೋಂಗಿಲ್ಲ. ಸೊ ನಾನು ಆ ಕಡೆ ತರಕಾರಿ ಕಟಿಂಗ್ ಕೂಡ ಮಾಡ್ಕೋತಾ ಇದ್ದೆ. ಅದ್ರ ಮಧ್ಯೆ ಇದು ಬೆಚ್ಚಗಾಗಿದೆ ಅಂತ ಅನ್ನಿಸ್ತು. ಇವಾಗ ಅದಕ್ಕೊಂದು ಸ್ವಲ್ಪ ನಿಂಬೆ ರಸ ಹಾಕಿ ಎರಡು ಹರಳು ಉಪ್ಪು ಹಾಕ್ಬಿಟ್ಟು ಕುಡಿಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಹೇಗೆ ಅಂದರೆ, ಕುಡಿಬೇಕು ಅಂದರೆ ಅದನ್ನೇ ಕುಡಿತಾ ಇರೋದಲ್ಲ, ಕೆಲಸ ಮಾಡಬೇಕು ಅಂದರೆ ಕೆಲಸನೇ ಮಾಡ್ತಿರೋದಲ್ಲ. ಇದು ಒಂದೊಂದು ಸಿಪ್ಪು ತೊಗೊಳ್ಳೋದು, ತರಕಾರಿ ಕಟಿಂಗ್ ಏನಾರು ಆಯಿತು ಅಂದರೆ ತರಕಾರಿ ಕಟಿಂಗ್ ಕೂಡ ಮಾಡ್ಕೊಳ್ಳೋದು. ಈ ಥರ ಮಾಡಿಕೊಂಡು ನಮ್ಮನೆ ಒಂದೇ ಒಂದು ಬೀಟ್ರೋಟ್ ಇತ್ತು, ಅದು ಪಲ್ಯ ಮಾಡಿದ್ರು ಸಾಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಏನು ಮಾಡೋದು ಅಂತ ಯೋಚನೆ ಮಾಡಿ ಮಾಡ್ತಾಯಿದ್ದೀನಿ. ತಿಂಡಿ ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಇವಾಗ ಸದ್ಯಕ್ಕೆ ನಮ್ಮ ಕಷಾಯನ ನಾನು ಎಂಜಾಯ್ ಮಾಡಿಕೊಂಡು ಕುಡಿತಾಯಿದ್ದೀನಿ. ಒಂದು ಸಿಪ್ ಕುಡಿಯೋದು, ವೆಜಿಟೇಬಲ್ ಏನಾರ ಕಟ್ ಮಾಡೋದು, ಈ ಥರ ಅಷ್ಟೇ. ಮತ್ತೆ ಸಿಗ್ತೀನಿ. ಬಾಯ್.